ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ನೀವು ನಿಮ್ಮ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿ ಲಾಗಿನ್ ಮಾಡುವಾಗ ಪದೇ ಪದೇ ಪಾಸ್ವರ್ಡ್ ಮರೆತಿದ್ದೀರಾ? ಹಾಗಿದ್ರೆ ಖಂಡಿತ ಈ ಒಂದು ವಿಡಿಯೋ ನೋಡಿ. ಈ ವಿಡಿಯೋ ಮುಖಾಂತರ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಜಿಮೇಲ್ ಅವರು ಹೊಸ ಅಪ್ಡೇಟ್ ಬಿಟ್ಟಿರುವಂತದ್ದು, ನೀವು ಇನ್ ಮುಂದೆ ಲಾಗಿನ್ ಮಾಡುವಾಗ ಪಾಸ್ವರ್ಡ್ ಬದಲು ಅಥವಾ ಪಾಸ್ವರ್ಡ್ ಏನಾದ್ರು ಮರ್ತೋಗಿದ್ರೆ ನಿಮ್ಮ ವಿಡಿಯೋ ಸೆಲ್ಫಿ ಮುಖಾಂತರ ಇನ್ಸ್ಟಂಟ್ ಲಾಗಿನ್ ಮಾಡಬಹುದು. ಅಂತಂದ್ರೆ ತಕ್ಷಣ ಲಾಗಿನ್ ಮಾಡಬಹುದು. ಅದನ್ನ ನೀವು ಯಾವ ರೀತಿಯಾಗಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ನಿಮ್ಮ ಜಿಮೇಲ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೆಕ್ಯೂರಿಟಿ ಅಂಡ್ ಸೈನ್ ಇನ್ ಆಪ್ಷನ್ ಬರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ನೋಡಬಹುದು. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ, ಅಲ್ಲಿ ನೋಡಬಹುದು ಯು ಕ್ಯಾನ್ ಆಡ್ ಮೋರ್ ಸೈನ್ ಇನ್ ಆಪ್ಷನ್ ಅಂತ ಸೆಲ್ಫಿ ವಿಡಿಯೋ ಆಪ್ಷನ್ ನಿಮ್ಗೆ ಬರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಒಂದು ಸೆಲ್ಫಿ ವೆರಿಫಿಕೇಶನ್ ಕೇಳುತ್ತೆ, ನಿಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲೋಡ್ ಆಗ್ತಾ ಇದೆ ನೋಡಬಹುದು. ನಿಮ್ಮ ಒಂದು ಲಾಕ್ ಕೇಳುತ್ತೆ, ಸ್ಕ್ರೀನ್ ಲಾಕ್ ಅಥವಾ ನಿಮ್ಮ ಒಂದು ಪ್ಯಾಟರ್ನ್ ಕೇಳುತ್ತೆ, ಅದನ್ನ ನೀವು ಹಾಕಿ. ನಂತರ ನೋಡಬಹುದು ಲೋಡಿಂಗ್ ಆಗ್ತಾ ಇದೆ. ಇನ್ ಮುಂದೆ ನಿಮ್ಮ ಇಮೇಲ್ ಐಡಿ ಲಾಗಿನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಮ ಒಂದು ಸೆಲ್ಫಿ ಮುಖಾಂತರ ಇನ್ಸ್ಟೆಂಟ್ ಆಗಿ ಲಾಗಿನ್ ಮಾಡಬಹುದು. ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಬಾಕ್ಸ್ ಮೇಲೆ ಟಿಕ್ ಮಾಡಿ, ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಟಿಪ್ಸ್ ಫಾರ್ ಯುವರ್ ಸೆಲ್ಫಿ ಅಂತ ಬರ್ತಾ ಇದೆ, ಅಲ್ಲಿ ಹೇಳಿದ ಹಾಗೆ ನೀವು ಮಾಡ್ಬೇಕಾಗತ್ತೆ. ಮೇಲ್ಗಡೆ ನೋಡ್ಬೇಕು, ಹಾಗೆ ಕೆಳಗಡೆ ನೋಡ್ಬೇಕು, ಆ ಕಡೆ ಈ ಕಡೆ ನೋಡ್ಬೇಕು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡಬಹುದು ವೆರಿಫೈಯಿಂಗ್ ಅಂತ ಬರ್ತಾ ಇದೆ. ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ, ವೆರಿಫೈ ಆಗುವವರೆಗೂ ವೇಟ್ ಮಾಡಿ. ನಂತರ ನೋಡಬಹುದು ಯುವರ್ ಸೆಲ್ಫಿ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬರ್ತಿದೆ, ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ನಂತರ ನೀವು ಇಲ್ಲಿ ನೋಡಬಹುದು ನೀವು ಅಪ್ಲೋಡ್ ಮಾಡಿದ ಸೆಲ್ಫಿ ವಿಡಿಯೋ ಕೂಡ ಡಿಲೀಟ್ ಮಾಡ್ಕೊಂಡು ಇನ್ನೊಮ್ಮೆ ಬೇಕಿದ್ರು ಹಾಕೋಬಹುದು. ಇದಾಗಿತ್ತು ಈ ಒಂದು ವಿಡಿಯೋ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.